ಮನೆ ಮುಂದೆ ನಿಲ್ಲಿಸಿದ್ದ ಕಾರಿನ ಗ್ಲಾಸ್ ಅನ್ನು ಒಡೆದು ಕಳ್ಳತನ ಮಾಡಿರುವ ಘಟನೆ ಬೆಂಗಳೂರಿನ ತಲಘಟ್ಟಪುರದ ಬೈಯನ್ಪಾಳ್ಯದಲ್ಲಿ ನಿನ್ನೆ ತಡರಾತ್ರಿ ನಡೆದಿದೆ. ನಿನ್ನೆ ರಾತ್ರಿ 1:30ರಲ್ಲಿ ಘಟನೆ ನಡೆದಿದ್ದು, ಮಾರುತಿ ಸ್ವಿಫ್ಟ್ ಕಾರು ಜೈಕುಮಾರ್ ಅನ್ನುವರಿಗೆ ಸೇರಿದ್ದು ಎನ್ನಲಾಗಿದ್ದು, ಕಾರ್ನಲ್ಲಿ ಇಟ್ಟಿದ್ದ 2 ಮೊಬೈಲ್ಗಳನ್ನು ಕಳ್ಳರು ದೋಚಿದ್ದಾರೆ. ಕಳ್ಳರ ಕೈಚಳಕ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು, ಆರೋಪಿಗಳಿಗಾಗಿ ಪೊಲೀಸರು ಜಾಲ ಬೀಸಿದ್ದಾರೆ. ಈ ಸಂಬಂಧ ತಲಘಟ್ಟಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ಕಾರಿನ ಕಿಟಕಿ ಗಾಜನ್ನ ಒಡೆದು ಮೊಬೈಲ್ ದೋಚಿರುವ ಪ್ರಕರಣ ಇದು. ಏನಿದೆ ಡೀಟೇಲ್ಸ್ ಈ ಬಗ್ಗೆ? ಈ ಒಂದು ಘಟನೆ ಆಗಿರುವಂತದ್ದು ತಲಘಟ್ಟಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಬೈಯನ್ಪಾಳ್ಯದಲ್ಲಿ ನಡೆದಿರುವಂತದ್ದು. ಜೈಕುಮಾರ್ ಅವರು ಜಯನ್ಪಾಳ್ಯ ನಿವಾಸಿ, ಕಳೆದ ವರ್ಷಗಳಿಂದ ಅಲ್ಲೇ ಇರ್ತಾರೆ. ಇತ್ತೀಚಿನ ದಿನಗಳಲ್ಲಿ ಒಂದು ಕ್ಯಾಬ್ ನ ಒಂದು ಕಾರ್ ತಗೊಂಡಿರ್ತಾರೆ ಒಂದು ಬಾಡಿಗೆಗೆ ಅಂತ. ಇಲ್ಲಿ ಆ ಹಿನ್ನೆಲೆಯಲ್ಲಿ ಇವತ್ತು ನಿನ್ನೆ ತಡರಾತ್ರಿ 12:30 ಸುಮಾರಿಗೆ ಕಾರ್ ಮನೆ ಮುಂದೆ ನಿಲ್ಲಿಸ್ತಾರೆ. ಮನೆ ಮುಂದೆ ನಿಲ್ಲಿಸಿ ಕಾರ್ನ ನಿಲ್ಲಿಸಿ ಒಳಗೆ ಹೋಗ್ತಾರೆ. ನಂತರದಲ್ಲಿ 1:15 ಸುಮಾರಿಗೆ ದುಷ್ಕರ್ಮಿ ಒಬ್ಬ ಬೈಕ್ ನಲ್ಲಿ ಬಂದು ಕಾರ್ನ ಅಲ್ಲಿದ್ದಂತ ರಸ್ತೆಯಲ್ಲಿ ಇದ್ದಂತ ಕಾರ್ಗಳೆಲ್ಲ ಚೆಕ್ ಮಾಡಿ ನಂತರದಲ್ಲಿ ಜೈಕುಮಾರ್ ಕಾರ್ ಎಂದ್ರೆ ಆ ಕಾರ್ನ ಒಂದು ಗ್ಲಾಸ್ ಹೊಡೆದು ಕಾರ್ನಲ್ಲಿ ತಂದ 2 ಮೊಬೈಲ್ಗಳು ಮತ್ತೆ ಡಾಕ್ಯುಮೆಂಟ್ಸ್ ಈಗಾಗಲೇ ಒಂದು ಕದ್ದು ಪರಾರಿಯಾಗಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಕಳ್ಳನ ಒಂದು ಸಿಸಿಟಿವಿಯಲ್ಲಿ ಒಂದು ದೃಶ್ಯ ಸೆರೆಯಾಗಿರುವಂತದ್ದು. ಆ ಕಳ್ಳನ ಒಂದು ಕೈಚಳಕ ತೋರಿಸಿರುವಂತಹ ಒಂದು ದೃಶ್ಯ ಸಿಸಿಟಿವಿ ಸೆರೆಯಾಗಿದೆ. ಅದನ್ನು ಸಹ ಈಗಾಗಲೇ ಒಂದು ತಲಘಟ್ಟಪುರ ಪೊಲೀಸರಿಗೆ ಈಗಾಗಲೇ ಒಂದು ವಶಕ್ಕೆ ಪಡೆದು ಈಗ ಒಂದು ವಿಚಾರಣೆ ಸಹ ನಡೆಸ್ತಾ ಇರುವಂತದ್ದು. ಈಗಾಗಲೇ ಆರೋಪಿಯ ಪತ್ತೆಗಾಗಿ ಸಿಸಿಟಿವಿ ಚರೆಯನ್ನು ನೋಡಿದ ಪ್ರಕಾರದಲ್ಲಿ ಅಲ್ಲಿನ ಸ್ಥಳೀಯನೇ ಇದ್ದಾನೆ ಅಂತ ಈಗಾಗಲೇ ಒಂದು ಪೊಲೀಸ್ ಮೂಲದ ಮಾಹಿತಿ ಬಂದಿರೋದು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಪೊಲೀಸರು ಆರೋಪಿ ಪತ್ತೆಗಾಗಿ ಒಂದು ಬಲೆ ಬೀಸಿರುವಂತದ್ದು. ಸ್ಮಿತಾ, ಧನ್ಯವಾದ ಸುನಿಲ್ ಮಾಹಿತಿಗಾಗಿ.